ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ನೋಡ್ತಾ ಇದ್ದೀರಾ, ದಿಸ್ ಈಸ್ 2025 ಸುಜುಕಿ ವಿ-ಸ್ಟ್ರೋಮ್ 250. ಸೊ ನಾವು ಇವತ್ತು ಇದನ್ನು ಮೈಲೇಜ್ ಟೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಮೈಲೇಜ್ ಟೆಸ್ಟ್ ಹೆಂಗಂದರೆ ಟ್ಯಾಂಕ್ ಟು ಟ್ಯಾಂಕ್ ಮೆಥಡ್ ಅಲ್ಲ, ಫುಲ್ಲು ಇದರಲ್ಲಿರೋ ಪೆಟ್ರೋಲ್ನ ಖಾಲಿ ಮಾಡಿ ಸೊ 1 ಲೀಟರ್ ಮಾತ್ರ ಇದಕ್ಕೆ ಮತ್ತೆ ಹಾಕಿಸಿ. ಸೊ ಇವಾಗ ಬಾಟ್ಲಲ್ಲಿ ತೊಗೊಂಡೋಗೋಣ, ಫಿಲ್ ಮಾಡಿಸ್ಕೊಂಡು 1 ಲೀಟರ್ ಮಾತ್ರ ಇದಕ್ಕೆ ಪೆಟ್ರೋಲ್ ಹಾಕಿ ಸೊ ಎಷ್ಟು ಮೈಲೇಜ್ ಬರುತ್ತೆ ನಿಮಗೆ ಕಂಪ್ಲೀಟ್ ವೀಡಿಯೋ ತೋರಿಸ್ತೀನಿ. ಸೊ ವೀಡಿಯೋ ಕೊನೆವರೆಗೂ ನೋಡಿ. ಸೊ ಇವಾಗ ನಾವು ಈ ಗಾಡಿನ ತೊಗೊಂಡೋಗಿ ಫಸ್ಟು ಪೆಟ್ರೋಲ್ ಒಂದು ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಫುಲ್ ಇದರಲ್ಲಿರೋ ಪೆಟ್ರೋಲ್ನ ಖಾಲಿ ಮಾಡಿ ಆಮೇಲೆ ಇದು ಪೆಟ್ರೋಲ್ ಹಾಕ್ಬಿಟ್ಟು ಮತ್ತೆ ಟೆಸ್ಟಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸ್ಟೇ ಟ್ಯೂನ್ಡ್. ಸೊ ಬನ್ನಿ, ನಮ್ಮ ಮೈಲೇಜ್ ಟೆಸ್ಟಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು, ಬ್ಲಿಂಕ್ ಹೊಡಿತಾ ಇದೆ ಪೆಟ್ರೋಲು ನೋಡಿ. ಸೊ ಇನ್ನೊಂದು 20-30 ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಮೋಸ್ಟ್ಲಿ ಖಾಲಿ ಆಗ್ಬೋದು. ಇವಾಗ ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ಟು ಒಂದು 2 ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. 2 ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ಒಂದು ಟೆಸ್ಟ್ ಮಾಡೋಕ್ಕೆ, ಸೊ ಒಂದು ನಮಗೆ ಖಾಲಿ ಆದಮೇಲೆ ಆಮೇಲೆ ಮುಂದೆ ಮತ್ತೆ ಇನ್ನೊಂದು ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಲ್ಲ, ಸೊ ಅದಕ್ಕೆ. ಓಕೆ, ಸೊ ಇವಾಗ ಡೈರೆಕ್ಟು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಹಾಕ್ಸೋಣ. ನಮ್ಮ ಏರಿಯಾ ಫುಲ್ಲು ಗುಡ್ಡದಲ್ಲಿದೆ. ಸೊ ಇವಾಗ ಇದಕ್ಕೆ ND ಫಿಲ್ಟರ್ 8 ಹಾಕಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ 5 o'clock 5:15 5:20 ಆಗಿದೆ. ಹೆಂಗೆ ಯಾವ ಥರ ಇದೆ ವ್ಯೂ ಅಂತ ಹೇಳಿ ನೋಡೋಣ, ನನಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು. ಸಿನಿಮ್ಯಾಟಿಕ್ ಮೋಷನ್ ಬ್ಲರ್ ಇದೆಯಾ ಸೈಡು? ಇದಕ್ಕೂ 1 ಲೀಟರ್ ಪೆಟ್ರೋಲ್ ಬಂತು. ಸೊ ಅದಕ್ಕೆ 1 ಲೀಟ್ರು, ಅದು ಎಕ್ಸ್ಟ್ರಾ ಪೆಟ್ರೋಲು ನಮಗೆ ಬ್ಯಾಕಪ್ ಆಗಿ. ಓಕೆ, ಸೊ 2 ಲೀಟ್ರು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸೊ ನಾವು ಟುವರ್ಡ್ಸು ಚನ್ನರಾಯಪಟ್ಟಣ, ನೆಲಮಂಗಲದಿಂದ ಚನ್ನರಾಯಪಟ್ಟಣಕ್ಕೆ ಆ ರೋಡಲ್ಲಿ ಹೋಗ್ತಾಯಿದ್ದೀವಿ ಟೆಸ್ಟಿಂಗು. ಸೊ ಸ್ವಲ್ಪ ಟ್ರಾಫಿಕ್ಕು ಕಡಿಮೆನೇ ಇರುತ್ತೆ ಈ ರೋಡು ಯಾವಾಗಲೂ. ಓಕೆ, ಸೊ ನಮಗೆ ಈ ಗಾಡಿ ಬಂದ್ಬಿಟ್ಟು ಸುಜುಕಿ ವಿ-ಸ್ಟ್ರೋಮು ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸೊ 26.5 bhp ಬರುತ್ತೆ ಮತ್ತು 24 Nm ಟಾರ್ಕ್ ಬರುತ್ತೆ. ಸೊ ಇದನ್ನು ಬೇಕಂದರೆ ಸ್ಟೇಜ್ 1 ಟೂರ್ನ್ ಮಾಡಿಸಿದ್ರೆ ಅಪ್ ಟು 40 HP ಮಾಡಿಕೊಡ್ತಾರಂತೆ. ಓಕೆ, ಸ್ಟೇಜ್ 1 ಎಲ್ಲ ಯಾರು ಟ್ಯೂನ್ ಮಾಡಿಸಲ್ಲ ಆಲ್ಮೋಸ್ಟ್ ಬೈಕ್ಸು. ಸೊ ಈ GT ಓನರ್ಸು ಮತ್ತು ಕಾಂಟಿನೆಂಟಲ್ GT ಮತ್ತು ಇವು ಬರ್ತಾರಲ್ಲ, ಇನ್ನೊಂದು ಯಾವುದೋ ಬರ್ತಾರಲ್ಲ ರಾಯಲ್ ಎನ್ಫೀಲ್ಡು 650 ಗಾಡಿ. ಸೊ ಅವರು ಸ್ವಲ್ಪ ಜಾಸ್ತಿ ಮಾಡಿಸ್ತಾರೆ ಈ ಬೆಂಕಿ ಬರೋ ಥರ ಸೈಲೆನ್ಸರಲ್ಲೆಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಓಕೆ, ಹೋಗೋಣ. ಇನ್ನೇನು ಪೆಟ್ರೋಲ್ ಖಾಲಿ ಆಗೋಕ್ಕೆ ಬಂದಿದೆ. ಸೊ ಖಾಲಿ ಆಗಲಿ, ಕಂಪ್ಲೀಟು ಖಾಲಿ ಆಗೋ ತನಕ ಹೊಡೆಯೋಣ. ಸೊ ಈ ಥರ ಹೊಡಿಬೋದಾ, ಈ ಮೆಥಡು ಸರಿನಾ ಅಂತೇಳಿ ನೀವು ಯಾರು ಬೈಕರ್ಸು ಎಕ್ಸ್ಪರ್ಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಈ ಥರ ಮೈಲೇಜ್ ಟೆಸ್ಟಿಂಗು ಫುಲ್ ಖಾಲಿ ಮಾಡಿ ಟೆಸ್ಟ್ ಮಾಡೋದು ಕರೆಕ್ಟ್ ವೇನಾ ಅಥವಾ ತಪ್ಪ, ರಾಂಗ್ ವೇನಲ್ಲಿ ಮಾಡ್ತಾಯಿದ್ದೀವ ಅಂತ ಕಾಮೆಂಟ್ ಮಾಡಿ ನೋಡೋಣ. ಅಥವಾ ಟ್ಯಾಂಕ್ ಟು ಟ್ಯಾಂಕು ಟೆಸ್ಟ್ ಮಾಡಿ ಅಂತ ಅಂದರೆ ಅದನ್ನು ಕೂಡ ನಾನು ಟ್ಯಾಂಕ್ ಟು ಟ್ಯಾಂಕು ಫುಲ್ ಟ್ಯಾಂಕ್ ಹಾಕಿಸಿ ಒಂದು 50ರಿಂದ 60 ಕಿಲೋಮೀಟ್ರ್ ಓಡಿಸಿ ಆಮೇಲೆ ಮತ್ತೆ ವಾಪಸ್ಸು ಅಷ್ಟೇ ಫುಲ್ ಟ್ಯಾಂಕ್ ಹಾಕಿಸಿ ಚೆಕ್ ಮಾಡಿದ್ರೆ ಅದು ಟ್ಯಾಂಕ್ ಟು ಟ್ಯಾಂಕ್ ಮೆಥಡ್ ಅಂತ ಹೇಳ್ತಾರೆ. ನೋಡೋಣ, ಕಮೆಂಟ್ ಮಾಡಿ. ಸೊ ಇವಾಗ ನಾವು ಹೈವೇ ಜಾಯಿನ್ ಆಗಿ ಮತ್ತೆ ನೆಲಮಂಗಲ ಲೆಫ್ಟ್ ತೊಗೊಂಡು ಟುವರ್ಡ್ಸ್ ಚನ್ನರಾಯಪಟ್ಟಣ ರೋಡಲ್ಲಿ ಸೊ 80 to 100 ಸ್ಪೀಡನ್ನ ಮೇಂಟೈನ್ ಮಾಡ್ತೀವಿ ನಾವು. ಸೊ ಆಲ್ಮೋಸ್ಟು ಟ್ರಾಫಿಕ್ ಲೆಸ್ಸೇ ಇರುತ್ತೆ. ನನ್ನ ಮಗಳು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಸೊ ನಾನು, ನನ್ನ ವೈಫು, ನನ್ನ ಮಗಳು 3 ಜನನೂ ಇದ್ದೀವಿ. ಸೊ ಫುಲ್ಲಿ ಲೋಡೆಡ್ ಗಾಡಿನಲ್ಲಿ ಟೆಸ್ಟ್ ಮಾಡ್ತಿದ್ದೀವಿ ನೋಡಿ. ಇವಾಗ
ಸೊ 90 ಕಿಲೋಮೀಟರ್ ಸ್ಪೀಡಲ್ಲಿದ್ದೀನಿ. ಸೊ ಯಾವ ಥರ ಇದೆ ವಾಯ್ಸು ಇವಾಗ ವೈರ್ಲೆಸ್ ಕನೆಕ್ಷನ್ನು ನೋಡಿ. ಇವಾಗ ವಿತ್ ವೈಸರ್ ಕ್ಲೋಸ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ವೈಸರ್ ಓಪನ್ ಮಾಡ್ತೀನಿ ನೋಡಿ. ಹಾಂ, ವೈಸರ್ ಓಪನ್ ಮಾಡಿದ್ದೀನಿ. ಸೊ ಇವಾಗ ಯಾವ ಥರ ಕೇಳ್ತಿದೆ ವಾಯ್ಸು, ನಾಯ್ಸ್ ರಿಡಕ್ಷನ್ ಯಾವ ಥರ ಇದೆ, ಮತ್ತು ವಿಂಡ್ ನಾಯ್ಸ್ ಯಾವ ಥರ ಇದೆ ಕಮೆಂಟ್ ಮಾಡಿ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ. ಅವಳು ಬೈಕು ಅಂದರೆ ಅಲ್ಲೇ ಚಿಕ್ಕ ಪುಟ್ಟ ರೈಡ್ ಕರ್ಕೊಂಡು ಹೋಗ್ತಿದ್ದೆ, ತರಕಾರಿ ತರೋಕ್ಕೆ, ಹಾಲು ತರೋಕ್ಕೆ, ಅದಕ್ಕೆ ಇದಕ್ಕೆ. ಸೊ ಇಷ್ಟು ಲಾಂಗ್ ರೈಡು ಮತ್ತು ಈ ಬೈಕಲ್ಲಿ, ದೊಡ್ಡ ಬೈಕಲ್ಲಿ ಲಾಂಗ್ ರೈಡ್ ಬಂದರೆ ಇದೆ ಫಸ್ಟ್ ಅವಳು. ಸೊ ಈ ಗಾಡಿ ಮುಂಚೆ ಒಂದು ಬ್ಲಿಂಕ್ ಆಗ್ತಿತ್ತಲ್ಲ ಪೆಟ್ರೋಲು, ಅದಕ್ಕೆ ಖಾಲಿ ಮಾಡಿಬಿಟ್ಟು ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನನ್ನ ಅಜ್ಜಿಗೆ ಖಾಲಿನೇ ಆಗಂಗಿಲ್ಲ ಹೋಗತ್ತಾಗೆ. ಆಲ್ರೆಡಿ ಒಂದು 30 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ, ಇನ್ನು ಬ್ಲಿಂಕ್ ಹೊಡಿತಾನೇ ಐತೆ, ಖಾಲಿ ಮಾತ್ರ ಆಗಂಗಿಲ್ಲ. ಇನ್ನು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಇದು ಹೇಗಿದೆ ನೋಡಿ ಇವಾಗ ವಾಯ್ಸು ಮತ್ತು ಸಿನಿಮ್ಯಾಟಿಕ್ ಮೋಷನ್ ಬ್ಲರು. ಬಟ್ ಆಲ್ರೆಡಿ 6:20 ಏನೋ ಆಗಿದೆ ಟೈಮು, ಈವ್ನಿಂಗು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರು ಬೈಕ್ ಮೈಲೇಜ್ ಟೆಸ್ಟ್ ಮಾಡಿಸ್ಬೇಕು ಅಥವಾ ಬೇರೆ ಯಾವುದಾದ್ರು ಬೈಕು ನಿಮಗೆ ರಿವ್ಯೂ ಬೇಕು ಅಂದರೆ ಈ ಬೈಕಿಂದು ರಿವ್ಯೂ ಬರುತ್ತೆ ನಿಮಗೆ ಸದ್ಯದಲ್ಲೇ. ಅದೊಂದು ಶೂಟ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಕಂಪ್ಲೀಟ್ ನಾನು 18,000 ಕಿಲೋಮೀಟರ್ ರನ್ನು ಮಾಡಿದ್ದೀನಿ. ಲಾಸ್ಟು ತೊಗೊಂಡೊಂದು 2 ಇಯರ್ಸ್ ಆಯಿತು. 18,000 ಕಿಲೋಮೀಟ್ರಲ್ಲಿ ನಂದು ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಸರ್ವಿಸ್ ಕಾಸ್ಟ್ ಏನು ಎಲ್ಲ ನಿಮಗೆ ಕಂಪ್ಲೀಟ್ ತಿರ್ಗಿಸ್ಕೊಡ್ತೀನಿ. ಆಗ ನಮ್ಮ ಗ್ರೂಪಲ್ಲಿ ಇದು ಯಾವುದೋ BMW G310 GS ಕೂಡ ಇದೆ, ಅದ್ರದ್ದು ರಿವ್ಯೂ ಮತ್ತು ಮೈಲೇಜ್ ಟೆಸ್ಟ್ ಮಾಡ್ತೀವಿ. ಸೊ ಅದು ಕೂಡ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ. ಮತ್ತು ಒಂದು RR 310 ಇದೆ, RR 310 ಕೂಡ ಮೈಲೇಜ್ ಟೆಸ್ಟ್ ಮಾಡ್ತೀವಿ ಮತ್ತು ಅದ್ರ ಕೂಡ ರಿವ್ಯೂ ಮಾಡ್ತೀವಿ. ಅದು ಕೂಡ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟು ಪೆಟ್ರೋಲ್ ಖಾಲಿ ಆಗೋ ತನಕ ಹೊಡೆದ್ರು ಆಮೇಲೆ ತೋರಿಸ್ತೀನಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ. ಸೊ ಫೈನಲ್ಲಿ ಪೆಟ್ರೋಲ್ ಖಾಲಿ ಆಯಿತು ನೋಡಿ. ಎಕ್ಸಲೇಟರ್ ಕೊಡ್ತಾಯಿದ್ದೀನಿ, ಹೋಗ್ತಾ ಇಲ್ಲ. ಇಳಿರಿ, ಇಳಿಸೋಳ್ಳ. ಸೊ ನೋಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫುಲ್ ಖಾಲಿ ಆಯಿತು. ಬನ್ನಿ ಪೆಟ್ರೋಲ್ ಹಾಕೋಣ. ಸೊ ಇವಾಗ ಪೆಟ್ರೋಲ್ ಹಾಕ್ಬಿಟ್ಟು ಆಮೇಲೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಓಕೆ, ಪೆಟ್ರೋಲ್ ಹಾಕಾಯಿತು. ಇವಾಗ ಮೀಟ್ರನ್ನ ರೀಸೆಟ್ ಮಾಡೋಣ. ಸೊ ಟ್ರಿಪ್ ಎ ಓಕೆ 0. ಓಕೆ, ಟ್ರಿಪ್ ಎನ 0 ಮಾಡಿದ್ದೀನಿ. ಟ್ರಿಪ್ ಬಿನೂ 0 ಮಾಡೋಣ. ಓಕೆ, ಟ್ರಿಪ್ ಬಿ, ಟ್ರಿಪ್ ಎ ಎರಡು ರೀಸೆಟ್ ಆಯಿತು. ಸೊ ಲೆಟ್ಸ್ ಗೋ. ಸ್ಟಾರ್ಟ್ ಆಯಿತು ನಮ್ಮ ಗಾಡಿ. ಲೆಟ್ಸ್ ಸ್ಟಾರ್ಟ್ ದ ಮೈಲೇಜ್ ಟೆಸ್ಟ್ ನಾವು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ನೆಕ್ಸ್ಟ್ ಸ್ಟಾಪ್ ಆದಾಗಲೇ ತೋರಿಸೋದು ನಾನು. ನೆಕ್ಸ್ಟು ಎಲ್ಲಿ ತನಕ ನಿಂತ್ಕೊಳ್ಳುತ್ತೆ ಅಲ್ಲಿ ತನಕ ಹೋಗ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ. ಸಾರಿ ಫಾರ್ ದ
ಓಲ್ಡ್ ವಿಡಿಯೋ. ಸೊ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡೇ ಇಲ್ಲ. ಈ ಟೆಲಿಸಿನ್ ಫಿಲ್ಟ್ರ್ ಹಾಕಿದ್ರಿಂದ ಎಲ್ ಡಿ ಫಿಲ್ಟ್ರು. ಸೊ ಮತ್ತು ಕತ್ಲು ಬೇರೆ ಆಗಿತ್ತಾ, ಆಲ್ಮೋಸ್ಟು 6:45. ಸೊ ಇವಾಗ ಚಳಿಗಾಲ ಅಲ್ಲ, ಬೇಗ ಕತ್ಲಾಗ್ಬಿಡುತ್ತೆ. ಸೊ ನಾನು ನೋಡ್ಕೊಂಡಿಲ್ಲ ಸರಿಯಾಗಿ, ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಪೆಟ್ರೋಲ್ ಹಾಕೋದು ಮತ್ತು ಪೆಟ್ರೋಲ್ ಖಾಲಿ ಆಗಿದ್ದು. ಸೊ ಓಕೆ, ನೆಕ್ಸ್ಟ್ ಟೈಮ್ ಆ ಥರ ಆಗದೆ ಇರೋ ಥರ ನೋಡ್ಕೊತೀನಿ. ಓಕೆ, ಸೊ ಇವಾಗ ಸೂಪರ್ ನೈಟ್ ಮೋಡ್ ಆನ್ ಮಾಡಿದ್ದೀನಿ ವಿತ್ ಟೆಲಿಸಿನ್. ಇದು ಎನ್ ಡಿ ಫಿಲ್ಟರ್ ಆನ್ ಇದೆ. ಓಕೆ, ಸೂಪರ್ ನೈಟ್ ಮೋಡ್ ಆನ್ ಮಾಡಿದ್ದೀನಿ ಇವಾಗ. ರಾಕ್ ಸ್ಟಡಿ ಆನ್ ಇದೆ ನಮ್ಮದು, ನೋಡ್ಬೋದು. ರಾಕ್ ಸ್ಟಡಿ 4K ಮತ್ತು 25 FPS ಶೂಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಯೂಟರ್ನ್ ಹಾಕೊಳ್ಳೋಣ ಟುವರ್ಡ್ಸ್ ಮನೆ ಕಡೆ. ನೆಕ್ಸ್ಟು ಪೆಟ್ರೋಲ್ ಖಾಲಿಯಾಗಿ ಹಾಕ್ತೀವಲ್ಲ ಆವಾಗ ತೋರಿಸ್ತೀನಿ. ಸೊ ಇವಾಗ ಕರೆಂಟ್ಲಿ 16.2 ಕಿಲೋಮೀಟ್ರ್ ಬಂದಿದ್ದೀವಿ. ಓಕೆ, ಅದಕ್ಕೆ ಬಿಟ್ಬಿಡ್ತೀವಿ. 16.5 ಆಗಿದೆ. ಸೊ 80 to 100 ಅಂದರೆ ಒಂದು 90 ಆವ್ರೇಜು ಸ್ಪೀಡ್ನ ಮೇಂಟೈನ್ ಮಾಡ್ತಿದ್ವಿ. ಸೊ ಇದು ಹೈವೇ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಇವಾಗ ಟುವರ್ಡ್ಸ್ ನಾವು ಮನೆ ಹೋಗ್ತಿದ್ವಿ. ಸೊ ಅಂದರೆ ನೆಲಮಂಗಲದಿಂದ ಆ ಕಡೆ ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ. ಇವಾಗ ಸೂಪರ್ ನೈಟ್ ಮೋಡ್ ಆನ್ ಮಾಡಿದ್ದೀನಿ. ಸೊ ಇದರಲ್ಲಿ ಸೊ ನಾರ್ಮಲ್ ವೀಡಿಯೋ ಮೋಡಲ್ಲಿ ಹಗಲೊತ್ತು ವಿತ್ ಎನ್ ಡಿ ಫಿಲ್ಟರ್ ಸಖತ್ತಾಗಿ ಬರುತ್ತೆ. ಸೊ ಸಂಜೆ 6 ಗಂಟೆ ಮೇಲೆ ಸೂಪರ್ ನೈಟ್ ಮೋಟು ಆನ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಾಂದರೆ ಏನೂ ಕಾಣಲ್ಲ, ಫುಲ್ಲು ಡೌನ್ ಆಗಿಬಿಡುತ್ತೆ. ಈ ಗಾಡಿದು ಒಂದು ನನಗೆ ಇಷ್ಟ ಅಂದರೆ ಮೈಲೇಜ್. ಮೈಲೇಜ್ ಮಿನಿಮಮ್ಮು 40 ಅಂತೂ ಕೊಡುತ್ತೆ ನನ್ನ ಪ್ರಕಾರ, ನಾನು ಟೆಸ್ಟ್ ಮಾಡಿರೋ ಪ್ರಕಾರ. ಸೊ ನಿಮಗೆ ಅದಕ್ಕೆ ಲೈವ್ ಪ್ರೂಫ್ ತೋರಿಸೋಣ ಅಂಥೇಳಿ ಬಂದಿದ್ದೀನಿ. ನನ್ನ ಪ್ರಕಾರ ಒಂದು 38 to 40 ಅಂತೂ ಆರಾಮಾಗಿ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಬೇರೆ ಎಕ್ಸ್ಟ್ರಾ ಫೀಚರ್ಸ್ ಅಂತ ಏನಿಲ್ಲ ಈ ಗಾಡಿನಲ್ಲಿ. ಮೈಲೇಜು ಚೆನ್ನಾಗಿದೆ. ಆಮೇಲೆ ಇಂಜಿನ್ನು ಸೂಪರ್ ಇಂಜಿನ್ನು, ಸುಜುಕಿ ಇಂಜಿನ್ ಮತ್ತು ನಿಮಗೆ ಗೊತ್ತಿರುತ್ತೆ, ರಿಲಯಬಲ್ ಇಂಜಿನ್ಸು. ಮತ್ತು ಇವ್ರದ್ದು ನನಗೆ ಒಂದು ಸುಜುಕಿ ಅವ್ರದ್ದು ಇಷ್ಟ ಆಗಲ್ಲ ಅಂದರೆ ತುಂಬ ಕಾಸ್ಟ್ ಕಟಿಂಗ್ ಮಾಡ್ತಾರೆ. ಸೊ ಇಲ್ಲೆಲ್ಲ ನೋಡಿ, ಈ ಪಲ್ಸರ್ 125 150cc ಆರಾಮಾಗಿ ಬ್ಯಾಕ್ ಲೈಟ್ ಕೊಟ್ಟಿರ್ತಾರೆ, ಈ ಸ್ವಿಚಸ್ ಅದೆಲ್ಲ. ಇದೆಲ್ಲ ಇವರೆಲ್ಲ ಏನೂ ಕೊಡೋಲ್ಲ. ಇದರಲ್ಲಿ ಜಸ್ಟ್ ಎ ಬಿ ಎಸ್ ಇದೆ ಅಷ್ಟೇ. ನಿಮಗೆ ಡ್ಯುಯಲ್ ಚಾನಲ್ ABS ಬರುತ್ತೆ, ಅದು ಬಿಟ್ಟರೆ ಬೇರೆ ಯಾವ ಫೀಚರ್ಸು ಇಲ್ಲ ನಿಮಗೆ. ಹೆಡ್ಲೈಟ್ಸು ಓಕೆ ಆವ್ರೇಜ್ ಅಂತ ಹೇಳ್ತೀನಿ. ಸೊ ಒಂದು ಎಕ್ಸ್ಟ್ರಾ ನೀವು ಟೂರಿಂಗ್ ಎಲ್ಲ ಮಾಡ್ತೀರ ಅಂದರೆ ಎಕ್ಸ್ಟ್ರಾ ಲೈಟ್ಸ್ ಬೇಕೇ ಬೇಕು. ಈ ಗಾಡಿ ನಿಮಗೆ 12 ಲೀಟರ್ಸು ಫ್ಯೂಯಲ್ ಹಿಡಿಯುತ್ತೆ. ಸೊ ನೀವೊಂದು 12 ಲೀಟರ್ಸ್ ಹಾಕಿದ್ರೆ ಅರೌಂಡು 450 ಕಿಲೋಮೀಟ್ರ್ ಆವ್ರೇಜು. ನೀವು ಆವ್ರೇಜಾಗಿ ಹೊಡಿತೀನಿ 80 to 100 ಒಳಗಡೆ ಹೊಡಿತೀನಿ, ಹೈವೇ ಸೈಡಲ್ಲಿ ಹೋಗ್ತೀನಿ ಅಂದರೆ 450 to 480 ಕಿಲೋಮೀಟ್ರ್ ಆವ್ರೇಜ್ ನಿಮಗೆ ಬರುತ್ತೆ 12 ಲೀಟರ್ಸ್ಗೆ. ಅದು ಅಥವಾ ನಿಮಗೆ ಫಸ್ಟ್ ಪಾಯಿಂಟು ಬ್ಲಿಂಕ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹಾಕ್ಸಿರ ಅಂದರೆ 10 ಲೀಟರ್ಸ್ ಮಾತ್ರ ಹಿಡಿಯುತ್ತೆ. ಸೊ ಅರೌಂಡ್ 400 ಕಿಲೋಮೀಟರ್ಸ್ ನೀವು ಗಾಡಿನ ಓಡಿಸ್ಬೋದು. ನಿಮಗೆ ಸರ್ವೀಸ್ ಕಾಸ್ಟ್ ಬಂದುಬಿಟ್ಟು 2,500 3,000 ಮ್ಯಾಕ್ಸಿಮಮ್ ಅಂದರೆ 4,000 ಆಗುತ್ತೆ. ಚೈನ್ಸ್ ಪ್ಯಾಕೆಟು ಎಲ್ಲ ಹೋದರೆ ಚೈನ್ಸ್ ಪ್ಯಾಕೆಟು ನಾನು ಹೊರಗಡೆಯಿಂದ ತರಿಸಿದ್ದೆ. ಸೊ ಅದೊಂದು 2,500 2,600 2,700 ಇದೆ ಚೈನ್ಸ್ ಪ್ಯಾಕೆಟು. ಸೊ ಬ್ರೇಕ್ ಪ್ಯಾಡ್ಸ್ ಬಂದುಬಿಟ್ಟು ನಿಮಗೆ ಸುಜುಕಿ ಅವ್ರದ್ದೇ ಒರಿಜಿನಲ್ ಬ್ರೇಕ್ ಪ್ಯಾಡ್ಸು ನಿಮಗೆ 560 ರೂಪೀಸು ಫ್ರಂಟು, 580 ರೂಪೀಸು ಬ್ಯಾಕ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಇದಕ್ಕೆ ಆಲ್ಟರ್ನೇಟ್ ಹಾಕ್ಸ್ತೀನಿ ಅಂದರೆ ಹೋಂಡಾ ಯೂನಿಕಾರ್ನು. ಸೊ ಓಲ್ಡ್ ಮಾಡಲು 160 ಇತ್ತಲ್ಲ, ಸೊ ಇವಾಗ ಹೊಸ ಇದೆಯಲ್ಲ 160 ಮತ್ತೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಬಿಟ್ನಲ್ಲ, ಆ ಗಾಡಿದು ಫ್ರಂಟ್ ಬ್ರೇಕ್ ಪ್ಯಾಡು ಈ ಗಾಡಿಗೆ ಫ್ರಂಟಿಗೆ ಆಗುತ್ತೆ. ಸೊ ಬ್ಯಾಕಿಗೆ ನಿಮಗೆ ಇದು ಯಾವುದು ಬಜಾಜ್ ಪಲ್ಸರ್ 220 ಬ್ಯಾಕ್ ಬ್ರೇಕ್ ಪ್ಯಾಡು ಈ ಗಾಡಿಗೆ ಬ್ಯಾಕ್ ಸೈಡಿಗೆ ಆಗುತ್ತೆ. ಸೊ ಬ್ಯಾಕ್ ಬ್ರೇಕ್ ಪ್ಯಾಡ್ ಬಂದುಬಿಟ್ಟು ನಿಮಗೆ 220 ರೂಪೀಸ್ ಆಗುತ್ತೆ. ಫ್ರಂಟ್ ಬಂದುಬಿಟ್ಟು ನಿಮಗೆ 440 ರೂಪೀಸೇನೋ ಆಗುತ್ತೆ. ಸೊ ಎರಡೂ ಸೇರಿ ಒಂದು 650 ರೂಪೀಸಿಗೆ ನಿಮಗೆ ಹೊರಗಡೆ ಆಲ್ಟರ್ನೇಟಿವ್ ಹಾಕ್ಸ್ತೀನಿ ಅಂದರೆ 650 ರೂಪೀಸ್ಗೆ ಬ್ರೇಕ್ ಪ್ಯಾಡ್ ಖರ್ಚು ಮುಗಿಯುತ್ತೆ. ಸೊ ನಿಮಗೆ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಗಾಡಿ ನಿಮಗೆ ಖರ್ಚು ಅಷ್ಟೊಂದು ಬರೋಲ್ಲ. ಓಕೆ, ಮೇಂಟೆನೆನ್ಸ್ ತುಂಬ ಕಡಿಮೆ ಇದೆ. ಸೊ ಈ ಯಾವುದೋ ಎಕ್ಸ್ಪಲ್ಸ್ದು ಒರಿಜಿನಲ್ ಬ್ರೇಕ್ ಪ್ಯಾಡು ಹೀರೋ ಅವ್ರ ಹತ್ರ 2,000 1,500 2,000 ಅಂತ ಅಂದರು.
ಬನ್ನಿ ನೆಕ್ಸ್ಟು ಮೈಲೇಜ್ ಎಷ್ಟಕ್ಕೆ ಸ್ಟಾಪ್ ಆಗುತ್ತೆ ಚೆಕ್ ಮಾಡೋಣ. ಫೈನಲಿ ನಮ್ಮದು ಪೆಟ್ರೋಲ್ ಖಾಲಿ ಆಯಿತು. ಇನ್ನೇನು ಮನೆ ಹತ್ರಕ್ಕೆ ಬಂದ್ವಿ. ಸೊ ಫೈನಲಿ ನಮ್ಮದು ಸ್ವಲ್ಪ ಮುಂದೆ ಬೆಳಕು ಚೆನ್ನಾಗಿದೆ. ಫೈನಲಿ ನಮ್ಮದು ಪೆಟ್ರೋಲು ಖಾಲಿ ಆಯಿತು. ಸೊ ನೋಡ್ತಿರ್ಬೋದು. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಿಲ್ಲ. ಓಕೆ, ಸೊ ಟೋಟಲ್ಲು ನಮಗೆ ಮೈಲೇಜ್ ಬಂದ್ಬಿಟ್ಟು 46.4 ನೋಡ್ತಾ ಇರಲಿಲ್ಲ. 46.4 ಮೈಲೇಜ್ ಬಂದಿದೆ. ಓಕೆ, ಸೊ ಇಷ್ಟು ಒಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಒಂದು 42 ಎಕ್ಸ್ಪೆಕ್ಟ್ ಮಾಡಿದ್ದೆ. 46.4 ಬಂದಿದೆ. ಸೊ ಇದರಲ್ಲಿ ಒಂದು 70% ಹೈವೇ, 30% ಸಿಟಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಹತ್ರ ಸುಜುಕಿ ವಿಸ್ಟ್ರೋಮ್ 250 ಇದ್ದರೆ ಎಷ್ಟು ಮೈಲೇಜ್ ಬರುತ್ತೆ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರನಾದ್ರು ವಿಸ್ಟ್ರೋಮ್ 250 ಇದ್ದರೆ ಅವ್ರ ಹತ್ರ ಎಷ್ಟು ಮೈಲೇಜ್ ಬರುತ್ತೆ ಅಂತ ಅವರಿಗೆ ವೀಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋಕ್ಕೆ ಹೇಳಿ. ಓಕೆ, ಸೊ ಇವತ್ತು ಮೈಲೇಜ್ ಟೆಸ್ಟಿಂದು ವಿಡಿಯೋ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಸೊ ನೀವು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.